ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಮುಖವಾಡ ಮೀಡಿಯಾ. ಸತ್ಯದ ಪರವಾಗಿ ಎತ್ತಿದ ಸಮರಧ್ವನಿ. ನಾನು ವಿಜಯ್ ಕುಮಾರ್ ನಾಯ್ಡು. ಇಂದು ನಾವು ಮಾತನಾಡುತ್ತಿರುವುದು ಕೇವಲ ಒಂದು ಲೀಗ್ ಅಥವಾ ಒಂದು ರಾಜ್ಯದ ಬಗ್ಗೆ ಅಲ್ಲ. ಇದು ಈ ದೇಶದ ಅಸ್ಮಿತೆ, ಧರ್ಮ ಮತ್ತು ಗೌರವವನ್ನ ಹಣಕ್ಕೆ ಮಾರಾಟ ಮಾಡುತ್ತಿರುವ ಬಂಡವಾಳಶಾಹಿಗಳ ಹಾಗೂ ವಂಶಪಾರಂಪರ್ಯ ರಾಜಕಾರಣಿಗಳ ಅಪವಿತ್ರ ಮೈತ್ರಿಯ ಬಗ್ಗೆ. ಒಂದೆಡೆ ಕ್ರಿಕೆಟ್ ಹೆಸರಲ್ಲಿ ದೇಶದ್ರೋಹಿಗಳ ಜೊತೆ ವ್ಯವಹಾರ, ಇನ್ನೊಂದೆಡೆ ಅಧಿಕಾರದ ಮದದಲ್ಲಿ ಸ್ವಂತ ಧರ್ಮದ ಮೇಲೆಯೇ ಸವಾರಿ. ಈ ಅಧರ್ಮದ ಆಟಕ್ಕೆ ಮುಖವಾಡ ಮೀಡಿಯಾ ಇಂದು ಅಂತ್ಯ ಹಾಡಲಿದೆ. ವಿಜಯ್ ಕುಮಾರ್ ನಾಯ್ಡು ಅವರ ನೇರ ಪ್ರಹಾರ. ದುಡ್ಡು, ಬರೀ ದುಡ್ಡು. ಈ ದುಡ್ಡಿನ ದಾಹ ಮನುಷ್ಯನನ್ನು ಎಲ್ಲಿಗೆ ತಂದು ನಿಲ್ಲಿಸಿದೆ ನೋಡಿ. ಇಂಗ್ಲೆಂಡ್ನ ನೆಲದಲ್ಲಿ ನಡೆಯುವ T20 ಲೀಗ್ನಲ್ಲಿ ಕಾವ್ಯ ಮಾರನ್ ಅವರು ಪಾಕಿಸ್ತಾನದ ಆಟಗಾರರ ಮೇಲೆ ಕೋಟಿ ಕೋಟಿ ಸುರಿಯುತ್ತಾರೆ. ಯಾರ ಮೇಲೆ? ಯಾವ ದೇಶ ನಮ್ಮ ಮೇಲೆ ಸದಾ ಯುದ್ಧದ ಕರಿನೆರಳು ಚಾಚುತ್ತದೋ, ಯಾವ ದೇಶದ ಸೈನಿಕರು ನಮ್ಮ ವೀರಪುತ್ರರ ರಕ್ತ ಹರಿಸುತ್ತಾರೋ ಅಂತಹವರ ಮೇಲೆ ಇವರಿಗೆ ಪ್ರೀತಿ ಹರಿಯುತ್ತೆ. ಇತ್ತ ತಮಿಳುನಾಡಿನ ರಾಜಕೀಯ ನಾಯಕರ ಮಕ್ಕಳನ್ನು ನೋಡಿ. ಅಧಿಕಾರದ ಅಮಲು ತಲೆಗೇರಿದೆ. ಸನಾತನ ಸಂಸ್ಕೃತಿಯನ್ನು ನಿರ್ನಾಮ ಮಾಡ್ತೀವಿ ಅಂತಾರೆ, ಹಿಂದೂಗಳ ಹಬ್ಬಗಳಿಗೆ ವಿಘ್ನ ತರ್ತಾರೆ. ಇವರಿಗೆ ಇದೆಲ್ಲ ಮಾಡಲು ಧೈರ್ಯ ಎಲ್ಲಿಂದ ಬಂತು? ಒಂದು ಕಡೆ ವ್ಯವಹಾರದ ಹೆಸರಲ್ಲಿ ದೇಶದ ಭಾವನೆಗಳ ಹರಾಜು, ಇನ್ನೊಂದು ಕಡೆ ವೋಟ್ ಬ್ಯಾಂಕ್ಗಾಗಿ ಧರ್ಮದ ಮೇಲೆ ದೌರ್ಜನ್ಯ. ಇವರಿಬ್ಬರ ಉದ್ದೇಶ ಒಂದೇ, ಅದು ಅಧಿಕಾರ ಮತ್ತು ಹಣದ ಲೂಟಿ. ಯೋಧರ ರಕ್ತಕ್ಕಿಂತ ಲೀಗ್ ಗೆಲ್ಲೋದು ಮುಖ್ಯವೇ? ಗಡಿಯಲ್ಲಿ ಪ್ರಾಣ ಕೊಡುವ ಯೋಧರ ಕುಟುಂಬದ ಕಣ್ಣೀರು ಇವರ ಕಣ್ಣಿಗೆ ಕಾಣುತ್ತಿಲ್ಲವೇ? ಪಾಕಿಸ್ತಾನದ ಆಟಗಾರರನ್ನು ಕರೆತರುವುದು ಬಿಸಿನೆಸ್ ಅಲ್ಲ, ಅದು ಭಾರತೀಯರ ಆತ್ಮಕ್ಕೆ ಇರಿಯುವ ಚೂರಿ. ಧರ್ಮ ವಿರೋಧಿಗಳ ಅಟ್ಟಹಾಸ. ತಮಿಳುನಾಡಿನಲ್ಲಿ ದೇವಸ್ಥಾನಗಳ ಮೇಲೆ ಹಿಡಿತ ಸಾಧಿಸಿ ಸಂಪ್ರದಾಯಗಳನ್ನು ಹತ್ತಿಕ್ಕುತ್ತಿರುವ ನಾಯಕರ ಮಕ್ಕಳೇ ಕೇಳಿ. ಈ ದೇಶದ ಸಂಸ್ಕೃತಿ ಯಾರೂ ಅಳಿಸಲಾಗದ ಶಕ್ತಿ. ನಿಮ್ಮ ಅಧಿಕಾರದ ಸೊಕ್ಕು ಜನರ ಆಕ್ರೋಶದ ಮುಂದೆ ಮಣ್ಣು ಪಾಲಾಗುವುದು ಖಚಿತ. ಮುಖವಾಡ ಮೀಡಿಯಾ ಎಚ್ಚರಿಕೆ. ಇದು ಕೇವಲ ಒಂದು ಎಚ್ಚರಿಕೆಯಲ್ಲ, ಇದು ಸಮಾಜದ ಜಾಗೃತ ಧ್ವನಿ. ಹಣಕ್ಕಾಗಿ ದೇಶದ ಮರ್ಯಾದೆ ಹರಾಜು ಹಾಕುವ ಕಂಪನಿಗಳಾಗಲಿ ಅಥವಾ ಧರ್ಮವನ್ನು ತುಳಿಯುವ ರಾಜಕಾರಣಿಗಳಾಗಲಿ, ನೆನಪಿಡಿ, ಜನರ ತಾಳ್ಮೆಗೆ ಒಂದು ಮಿತಿ ಇದೆ. ದೇಶದ್ರೋಹಿಗಳ ಜೊತೆಗಿನ ವ್ಯವಹಾರಕ್ಕೆ ಧಿಕ್ಕಾರವಿರಲಿ. ಧರ್ಮವನ್ನು ಹಂಗಿಸುವ ವಂಶಪಾರಂಪರ್ಯ ರಾಜಕಾರಣಕ್ಕೆ ಮುಕ್ತಿ ಹಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಕ್ರಾಂತಿ ಈಗ ಆರಂಭವಾಗಲಿದೆ. ಕೊನೆಯ ಮಾತು. ನಮ್ಮ ದೇಶ, ನಮ್ಮ ಧರ್ಮ ಮತ್ತು ನಮ್ಮ ಹೆಮ್ಮೆ ಇವು ಮಾರಾಟಕ್ಕಿಲ್ಲ. ಅಭಿವೃದ್ಧಿಯ ಹೆಸರಲ್ಲಿ ಲೂಟಿ ಹೊಡೆಯುವವರು ಮತ್ತು ಬಿಸಿನೆಸ್ ಹೆಸರಲ್ಲಿ ದೇಶದ ಶತ್ರುಗಳನ್ನು ಸಾಕುವವರನ್ನು ಸುಮ್ಮನೆ ಬಿಡಬಾರದು. ಕಾವ್ಯ ಮಾರನ್ ಅವರ ನಡೆ ಮತ್ತು ತಮಿಳುನಾಡು ರಾಜಕಾರಣಿಗಳ ಧರ್ಮ ವಿರೋಧಿ ನೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ಜಗತ್ತಿಗೆ ತಿಳಿಸಿ. ಇಂತಹ ನಿಷ್ಠುರ ಮತ್ತು ನೈಜ ವರದಿಗಳಿಗಾಗಿ ಮುಖವಾಡ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ. ಇದು ಮುಖವಾಡ ಮೀಡಿಯಾ. ನಾನು ವಿಜಯ್ ಕುಮಾರ್ ನಾಯ್ಡು. ಜೈ ಹಿಂದ್. ಸತ್ಯಮೇವ ಜಯತೆ.